ಪ್ರಜ್ವಲ್ ರಿತ್ತಿ ಅವರ ಮನೆಯಲ್ಲಿ ನಿಧಿ ಪತ್ತೆ ಆದ ನಂತರ ಸರ್ಕಾರ ಈಗ ಉತ್ಖನನ ಕಾರ್ಯ ಮಾಡ್ತಾ ಇದೆ. ಇವತ್ತಿಗೆ 6 ದಿನಗಳಿಂದ ಉತ್ಖನನ ಕಾರ್ಯ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಾಡ್ತಾ ಇದೆ. ಈ ಒಂದು ಉತ್ಖನನ ಕಾರ್ಯಕ್ಕೆ ನೋಡ್ಲಿಕ್ಕೆ ಏನು ಕುಖ್ಯಾತಿ ಕಳ್ಳ ಅಥವಾ ಆ ಕಳ್ಳತನದಿಂದ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿ ಜೈಲಿನಿಂದ ತಾನೇ ಅಂದ್ರೆ ಕೋರ್ಟ್ ಅಲ್ಲಿ ತಾನೇ ಹೋರಾಟ ಮಾಡಿ ನ್ಯಾಯವಾದಿಯಾಗಿ ತನ್ನ ನ್ಯಾಯವನ್ನು ತಾನೇ ಪಡ್ಕೊಂಡು ಈಗ ಹೊರಗೆ ಬಂದು ಮನ ಪರಿವರ್ತನೆಯಾಗಿ ಜನಜಾಗೃತಿ ಮಾಡ್ತಾರಂತ ಏನು ಸಿಗ್ಲಿ ಬಸ್ಯ ಅಂತಾನೆ ಫೇಮಸ್ ಆಗಿರುವಂತ ಸಿಗ್ಲಿ ಬಸ್ಯ ಅವರು ಇದೇ ಸ್ಥಳಕ್ಕೆ ಬಂದು ಏನು ವಿಸಿಟ್ ಮಾಡೋದಕ್ಕೆ ಬಂದಿದ್ದಾರೆ, ನೋಡೋದಕ್ಕೆ ಬಂದಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನ್ ಸರ್ ಆರಾಮದಿರಾ? ಏನ್ ಇವತ್ತು ಇಲ್ಲಿ ಬಂದಿದ್ದೀರಲ್ಲ? ನಿಧಿ ಕಳ್ತನಕ್ ಬಂದಿರೋ, ನಿಧಿ ಶೋಧ ಮಾಡಕ್ ಬಂದಿರೋ? ನಿಧಿ ನಾನು ಎಷ್ಟೋ ಸಲ ಬಂದಿದ್ದೀನಿ ಈ ಲಕ್ಕುಂಡಿ ಗ್ರಾಮಕ್ಕೆ ಲೆಕ್ಕ ಕೇಳಕ್ಕೆ. ಆದ್ರೆ ಇಲ್ಲಿ ನಿಧಿ ಇದೆ ಅನ್ನೋದು ನನಗೆ 100ಕ್ಕೆ 100 ನನಗೊಬ್ಬನಿಗೆ ಅಲ್ಲ, ಇಲ್ಲಿ ಬಂದು ನೋಡಿದವ್ರಿಗೆ ಎಲ್ಲರಿಗೂ ಅನಿಸ್ತೈತಿ. ಇದು ಒಂದು ಐತಿಹಾಸಿಕ ಗ್ರಾಮ. ನಮ್ಮ ಧಾರವಾಡ ಜಿಲ್ಲಾ, ಧಾರವಾಡ ಹುಬ್ಬಳ್ಳಿ ಹುಡಿ ಅನ್ನಿಗೆರೆಗೆ ಎಣ್ಣಿ ಸ್ನಾನ ಗದಗ ಗದ್ದಿಗೆ ಲಕ್ಕುಂಡೆ ಲೆಕ್ಕ ಇಟ್ಟಿಗೆ ಬಂಗಾರಪೇಟೆಗೆ ಹುಲಿ ಸಿಗ್ಲಿ ಮುಂದೆ ಬಸ್ಸ ಹಿಂದ ಅಂತಂದು ಇವು ಎಷ್ಟು ಗ್ರಾಮಗಳನ್ನ ಹೇಳ್ತೇನಲ್ಲ ಅಂತ ಸ್ಥಳದಲ್ಲಿ ನಿಧಿ ಇದೆ. ಯಾಕಂತಂದ್ರೆ ಇವತ್ತು ರಾಣೆಬೆನ್ನೂರು ತಾಲೂಕು ಹೊನ್ನತ್ತಿ, ಹಳೆ ಹೊನ್ನತ್ತಿ, ಅಲ್ಲಿ 5-6 ದೇವಸ್ಥಾನಗಳು ಪಾಳು ಬಿದ್ದವು. 100 ಎಕರೆ ಜಮೀನು, ಬ್ರಾಹ್ಮಣರ ಜಮೀನು ಹಾಳಾಗಿದೆ. ಯಾರ್ಯಾರೋ ಹೊಡ್ಕೊಂಡು ತಿಂದಿದ್ದಾರೆ. ಹಂಗ ಈ ಲಕ್ಕುಂಡಿ ಒಳಗೆ 101 ಬಾವಿ, 101 ದೇವಸ್ಥಾನ, ಅದ್ರ ಸಮಸ್ತ ಆಸ್ತಿ ಪತ್ರ ಎಷ್ಟಿದೆ ಅದ್ರ ಲೆಕ್ಕ, ಈ ದೇವಸ್ಥಾನಕ್ಕೆ ಎಷ್ಟು ಸರ್ವೆ ಇದೆ ಆ ಆಳ ಅಳತಿನ ಬಿಟ್ಟು ಕೊಡ್ಬೇಕು ಗ್ರಾಮಸ್ಥರು. ಯಾಕಂದ್ರೆ ಅದನ್ನ ಅಭಿವೃದ್ಧಿ ಮಾಡ್ಬೇಕು. ಇಲ್ಲಿ ರಾಕ್ ಗಾರ್ಡನ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ನಿಧಿ ಇದೆ, ಬೇಕಾದಷ್ಟು ನಿಧಿ ಇದೆ, ಹವಳಿದೆ, ವಜ್ರ ಇದೆ. ಯಾಕಂದ್ರೆ ಮಳೆಗಾಲದಲ್ಲಿ ಈ ಒಂದು ನಿಧಿ ರೋಡ್ನಲ್ಲಿ ಹೊಂಟ್ರನ ಕಣ್ಣಿಗೆ ಕಾಣ್ತಿರ್ತಾವ, ಹವಳುಗಳು ಸಿಗ್ತಿರ್ತಾವ, ದುಡ್ಡುಗಳು ಸಿಗ್ತಿರ್ತಾವ, ಬೆಳ್ಳಿ ನಾಣ್ಯಗಳು ಸಿಗ್ತಿರ್ತಾವ. ಇಂಥವೆಲ್ಲ ಸಿಕ್ಕಿದ್ದ ದಾಖಲೆಗಳು ಅದಾವ. ಇವತ್ತ ಒಬ್ಬ ಪ್ರಜೆ ಮನೆ ನೆಲ ಆಗ ಮುಂದೆ ಅಲ್ಲೇ ನಿಧಿ ಸಿಕ್ತು. ಆತ ಪುಣ್ಯಾತ್ಮ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮೇಶನ್ ಕೊಟ್ಟಾಗ ನಮ್ಮ ಮನೆಯಲ್ಲಿ ನಿಧಿ ಸಿಕ್ಕೈತ್ರಿ ಅಂತ ಹೇಳಿದಾಗ ಆತನ ಒಂದು ಒಳ್ಳೆತನಕ್ಕೆ ನಾನು ಸಲ್ಯೂಟ್ ಹೊಡಿತೀನಿ. ಯಾಕಂದ್ರೆ ಇವತ್ತು 1 ತೊಲಿಗೆ 1 ಲಕ್ಷ ರೂಪಾಯಿ ಇದೆ. 400, 500, ಅರ್ಧ ಕೆಜಿ ಬಂಗಾರ ಅವ್ರಿಗೆ ಸಿಕ್ಕೈತಿ ಅಂದ್ರೆ ಅದನ್ನ ದೇವ್ರ ಅವನ ಕಡೆಯಿಂದ ಅವನ ಮನಸ್ಸಿನಲ್ಲಿ ಹೊಕ್ಕು ಇದನ್ನ ಸರ್ಕಾರಕ್ಕೆ ಒಪ್ಪಿಸು. ಮುಂದೆ ಇದು ನಿನ್ನಿಂದನ ಈ ಗ್ರಾಮ ಅಭಿವೃದ್ಧಿ ಹೊಂದಲಿ, ಇಲ್ಲಿ ನಿಧಿ ತುಂಬಾ ಇದೆ ಅಂತಂದು ಆ ಬಡವನ ಮನ್ಯಾಗ ಅಂತ ನಿಧಿ ಸಿಕ್ಕೈತಿ ಅಂದ್ರೆ ಇನ್ನು ಇಂಥ 101 ಬಾವಿ, 101 ದೇವಸ್ಥಾನ, ಕಟ್ಟೆ, ಕೆರೆಗಳಲ್ಲಿ ಎಷ್ಟು ಬಂಗಾರ ನಿಧಿಗಳು, ಸಿಂಹಾಸನಗಳು. ಯಾಕಂದ್ರೆ ಚೋಳರು ಆಳಿದಂತ ಇತಿಹಾಸದ ಜಾಗ ಇವು, ಮತ್ತು ಹೊಯ್ಸಳರು ಆಳಿದಂಥ ಇತಿಹಾಸದ ತಾಣ ಇದು. ಇಲ್ಲೇ 3 ರಾಜರು ಬಾಳಿದಂಥ ಜಾಗ ಇದು. ಇಲ್ಲೇ ಸಂಬಂಧಪಟ್ಟಂತೆ ಎಷ್ಟು ದೇವಸ್ಥಾನಗಳದವು, ಎಷ್ಟು ಬಾವಿಗಳದವು, ಎಷ್ಟು ಕೆರೆಗಳದವು, ಅದ್ರ ವಿಸ್ತಾರನ ಸರ್ಕಾರಕ್ಕೆ ಬಿಟ್ಟು ಕೊಡ್ಬೇಕು ಮುಜರಾಯಿಗೆ. ಹೆಂಗ್ ಹೇಳ್ತೀರಿ ಇದ್ರ ಬಗ್ಗೆ? ಏನ್ ಇತಿಹಾಸ ಗೊತ್ತೈತಿ ನಿಮ್ಗ? ಅಂದ್ರೆ ಇಲ್ಲಿ ನಿಧಿ ಐತಿ, ವಜ್ರ ಆಭರಣ ಎಲ್ಲ ಅದಾವ. ನಾನು ಹಿರಿಯರಿಂದನ ತಿಳ್ಕೊಂತಾನ ಬಂದಿದ್ದೀನಿ. ಚಿಕ್ಕ ವಯಸ್ಸಿನಿಂದನ ಈ ಒಂದು ಮಹೋತ್ಸವಕ್ಕೆ ಬರ್ತಾನ ಇರ್ತೀನಿ. ಯಾಕಂದ್ರೆ ಎಲ್ಲಿ ಡಂಕನ ನಿರ್ಮಾಣ ಮಾಡಿದಂತ ಇತಿಹಾಸದ ತಾಣಗಳಿರ್ತಾವ ಅಲ್ಲಿ ನಿಧಿ ಇದ್ದೇ ಇರ್ತೈತಿ. ಯಾಕಂದ್ರೆ ಅದನ್ನ ನಾವು ಭದ್ರತೆಗೊಳಿಸ್ಲಿಕ್ಕೆ ಕೇರ್ಲೆಸ್ ಮಾಡ್ತಾ ಇದಾರೆ. ಎಷ್ಟು ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಈ ನಿಧಿ ಎಬ್ಬಿದಂತ ಜಾಗಗಳನ್ನ ನಾನು ನೋಡಿದೀನಿ. ಹಳೆ ಹೊನ್ನತ್ತಿ ಅಂತ ಐತಿ, ಅಲ್ಲಿ 5-6 ದೇವಸ್ಥಾನಗಳು. ಅಲ್ಲಿ ಈಶ್ವರನ್ ಒಂದ್ ಕಡೆ ಬಿಸಾಕ್ಯಾರ, ಬಸವಣ್ಣನ ಒಂದ್ ಕಡೆ ಬಿಸಾಕ್ಯಾರ. 3-4 ಸಲ ನಿಧಿ ಎಬ್ಬಿದ್ರು ಅದಕ್ಕೊಂದು ಕಂಪ್ಲೇಂಟ್ ಇಲ್ಲ. ಆ ದೇವಸ್ಥಾನಕ್ಕೆ ಪೂಜೆ ಇಲ್ಲ 40-50 ವರ್ಷದಿಂದ. ಇಂಥ ದೇವಸ್ಥಾನಗಳನ್ನ ಕಂಡು ಹಿಡಿದು ಬಹಿರಂಗ ಪಡಿಸ್ಬೇಕನ್ನೋದು ನನ್ನ ಆಸೆ. ಅಂದ್ರೆ ಯಾವಾಗಾದ್ರೂ ಈ ತರದ್ದು ನೀವ್ ಏನಾರು ಕಳತನ ಮಾಡ್ರಿ? ನಿಧಿ ಕಳತನ ಮಾಡದವ್ರು ಏನಾರು ಭೇಟಿಯಾಗ್ಯಾರ ನಿಮ್ಗೆ? ಈಗ ನಿಧಿ ಕಳ್ಳರೆಲ್ಲ ಜೈಲಿಗೆ ಬರ್ತಾ ಇರ್ತಾರೆ. ನಿಧಿ ಪಾಯಿಂಟ್ ಕಂಡು ಹಿಡಿಯೋರು ಬರ್ತಿರ್ತಾರ. ಮತ್ತು ನನ್ನ ಮನೆಗೆ ಬಂದು ಕೇಳ್ತಿರ್ತಾರ, ಬಸಣ್ಣ ನಿಧಿ ಎಲ್ಲರ ಇದು ಸಿಕ್ಕರೆ ಹೇಳೋ ಬಸಣ್ಣ, ಪಾಯಿಂಟ್ ತೋರಿಸ್ತೀವಿ ನಾವು, ಎಬ್ಬುತ್ತೀನೋ ಬಸಣ್ಣ ಅಂತಾರ. ಅವಕ್ಕೆಲ್ಲ ಕಟ್ಟು ನಿಟ್ಟುಗಳು ಇರ್ತಾವ. ಅಂತ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತ ಈ ಲಕ್ಕುಂಡಿ ಒಳಗೆ ಏನ ನಾನು ಹೇಳಿಕೆ ಕೊಟ್ಟಿದ್ದೇನಲ್ಲ, ಹಂಪಿ ಒಳಗಡೆ ವಿರೂಪಾಕ್ಷ ದೇವಸ್ಥಾನಗಳು ಹೆಂಗ ಭದ್ರತೆ ಇದದವು ಹಂಗ ಇಲ್ಲಿ ಐತಿಹಾಸಿಕ ಇತಿಹಾಸ ಐತಿ. ಇಲ್ಲಿ ವಜ್ರ, ಮುತ್ತು, ರತ್ನ, ಸಿಂಹಾಸನ ಎಲ್ಲಾನು ಇದೆ. ಹೆಂಗ್ ಹೇಳ್ತೀರಿ ಅಂದ್ರೆ ಇಲ್ಲೇ ಒಂದು ಗ್ರಾಮ ನಾಶ ಆದಾಗ ಇಲ್ಲೇ ಇದ್ದಂತ ಇತಿಹಾಸನ ಉಳಿಸ್ಕೊಂಡು ಹೋಗ್ಬೇಕಂತ ಗ್ರಾಮಸ್ಥರು ವಾಸ್ತವ್ಯ ಹೂಡ್ಕೊಂಡು ಇಲ್ಲೇ ಉಳಿದಿದ್ದಾರೆ. ಈಗ ಅವೆಲ್ಲ ಸಿಕ್ಕಾಕೊಂಡ್ಬಿಟ್ಟೋ ಜಾಗ, ಎಲ್ಲೆಲ್ಲಿ ಎಬ್ತಿದ್ದೆ ಅಲ್ಲೆಲ್ಲಿ ಸಿಗ್ತಾವು. ಆದ್ರೆ ಎಬ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅನ್ನೋದು ನನ್ನ ಆಸೆ. ಇದಿಷ್ಟು ಏನು ಸಿಗ್ಲಿ ಬಸ್ಯ ಅವರ ಮಾತು. ಅಂದ್ರೆ ಏನು ಗ್ರಾಮಸ್ಥರು ಈ ಒಂದು ಅಭಿವೃದ್ಧಿಗೆ ಏನು ಸಹಕಾರ ಕೊಡಬೇಕು, ಜೊತೆಗೆ ಆ ಪ್ರಾಮಾಣಿಕತೆಯಿಂದ ಮೆರೆದಂತ ಬಾಲಕನಿಗೂ ಕೂಡ ಸರ್ಕಾರ ಗೌರವ ಸಲ್ಲಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.